ಮಹಾನರಾದ ಇಮಾಮ್ ಶಅರಾನಿ ರದಿಯಲ್ಲಾಹು ಅನ್ಹು ಹೇಳುತ್ತಿದ್ದಾರೆ, ಪೂರ್ವಿಕರಾದ ಎಲ್ಲ ಮಹಾತ್ಮರುಗಳಿಗೆ ಅದೇ ರೀತಿಯಾಗಿದೆ. ಅವರು ಬಹಳಷ್ಟು ನೋವುಗಳನ್ನು ಅನುಭವಿಸಿದರು. ಅಲ್ಲಾಹು ಅವರಿಗೆ ದೊಡ್ಡ ಪರೀಕ್ಷೆಗಳನ್ನು ಒಡ್ಡಿದ್ದ, ತುಂಬ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿ ಬಂದಿದೆ ಅಂತ ಹೇಳಿ. ಅದು ಆದಿಪಿತ ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಕಾಲದಲ್ಲೇ ಆ ರೀತಿ. ಆದಮ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರನ್ನು ಅಲ್ಲಾಹು ಸ್ವರ್ಗದಲ್ಲಿ ಸೃಷ್ಟಿ ಮಾಡುವಾಗ ಅಲ್ಲೇ ಒಂದು ಇಬ್ಲೀಸನ್ನು ಕೂಡ ಅಲ್ಲಾಹು ಸೃಷ್ಟಿ ಮಾಡ್ತಾನೆ. ದಾವೂದ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರಿಗೆ ವಿರೋಧ ಮಾಡಲು ಬೇಕಾಗಿ ಜಾಲೂತ್ ಬಂದರು. ಈಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರಿಗೆ ವಿರೋಧಿಯಾಗಿ ಮುಖ್ತ ನಸರ್ ಬಂದರು. ಇನ್ನೊಮ್ಮೆ ಈಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಕೊನೆಯಲ್ಲಿ ಬರಲಿಕ್ಕಿದ್ದಾರೆ, ಆಗ ದಜ್ಜಾಲ್ ಬರ್ತಾನೆ. ಮೂಸಾ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರು ಬರುವಾಗ ಅಲ್ಲಿ ಫರೋವ ಚಕ್ರವರ್ತಿ ಫಿರೌನ್ ಬಂದ ವಿರೋಧ ಮಾಡಲಿಕ್ಕೆ. ನೂಹ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ವಿರೋಧ ಮಾಡಲು ಹಾಮ್, ಸುಲೈಮಾನ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ವಿರೋಧ ಮಾಡುತ್ತಾ ನಕರ್, ಇಬ್ರಾಹಿಂ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರಿಗೆ ಉಪಟಳ ಕೊಡಲು ನಮ್ರೂದ್, ಹಬೀಬರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವಿರೋಧಿಯಾಗಿ ವಿರೋಧ ಮಾಡಲಿಕ್ಕೆ ಅಬೂ ಜಹಲ್. ಪ್ರತಿಯೊಂದು ಪ್ರವಾದಿಗಳಿಗೂ ಕೂಡ ಇಲ್ಲಿ ಅವರು ಸುಮ್ಮನೆ ಬಿಟ್ಟಿಲ್ಲ. ಅವರಿಗೆ ವಿರೋಧಗಳು ಬಂತು, ತುಂಬ ನೋವುಗಳನ್ನು ಅನುಭವಿಸಬೇಕಾಗಿ ಬಂತು, ತುಂಬ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ನಂತರ ಬಂದ ಮಹಾತ್ಮರುಗಳ ಚರಿತ್ರೆಯನ್ನು ತೆಗೆದುಕೊಳ್ಳುವಾಗ ಹಲವು ಮಹಾತ್ಮರುಗಳು ನಿರಂತರವಾಗಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದರು. ಅವರು ಹಕ್ಕಾದ ರೀತಿಯಲ್ಲಿ ಹೇಳಿದಾಗ ಹಲವು ರೀತಿಗಳಲ್ಲಿ ಅವರು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಬೇಕಾಗಿ ಬಂದಿದೆ. ಕೆಲವೊಮ್ಮೆ ಇಸ್ಲಾಮಿನ ನೈಜ ಆದರ್ಶವನ್ನು ಹೇಳಿದಾಗ, ಕೆಲವೊಮ್ಮೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶ ಹೇಳುವಾಗ ಇಸ್ಲಾಮಿನ ಹೆಸರಲ್ಲಿರುವ ಬಿದঈ ಅವರೆಲ್ಲ ಕಾಲದಲ್ಲೂ ಕೂಡ ಹಕ್ಕಿನ ವಿರುದ್ಧವಾಗಿ ತೊಂದರೆ ಕೊಡಲು ಬಂದವರಾಗಿದ್ದಾರೆ. ಎಲ್ಲಾ ಕಾಲದಲ್ಲಿ ಇಮಾಮ್ ತಬರಿ ರದಿಯಲ್ಲಾಹು ಅನ್ಹು ಅಹ್ಲು ಸುನ್ನತಿ ವಲ್ ಜಮಾಅತ್ ಆ ಕಾಲದಲ್ಲಿ ಹಕ್ಕಾದ ರೀತಿಯಲ್ಲಿ ಹೇಳಿದರು ಎಂಬ ಕಾರಣಕ್ಕಾಗಿ ಅವರು ಕೊಂದರು. ದುಫಿನ ಲೈಲನ್ ಖೌಫನ್ ಮಿನಲ್ ಆಮ್ಮ, ಒಂದು ರಾತ್ರಿಯಾಗಿತ್ತು ಅವರನ್ನು ದಫನ್ ಮಾಡಿದ್ದಾರೆ. ಕಾರಣ ಇವರು ತೊಂದರೆ ಕೊಡ್ತಾರೆ ಎಂಬ ಕಾರಣಕ್ಕೆ ಬೇಕಾಗಿ, ಇವರು ತೊಂದರೆ ಕೊಡ್ತಾರೆ ಎಂಬ ಕಾರಣಕ್ಕೆ ಬೇಕಾಗಿ. ನಂತರ ಅವರ ಜನಾಸನವಾಸಿಗೆ ತುಂಬ ಜನ ಬಂದು ಸೇರಿದರು ಅಂತ ಹೇಳಿ ಚರಿತ್ರೆಯಲ್ಲಿ ಕಾಣ್ತಾ ಇದೆ. ದೊಡ್ಡ ಹದೀಸ್ ವಿದ್ವಾಂಸರಲ್ಲಿ ಪ್ರಮುಖರಾದ ಸಿಹಾಹು ಸಿತ್ತದಲ್ಲಿ ನಾವೆಲ್ಲರೂ ಕೂಡ ಹೇಳುವ ಇಮಾಮ್ ನಸಾಯಿ ರದಿಯಲ್ಲಾಹು ಅನ್ಹು 85 ವಯಸ್ಸಿನ ಪ್ರಾಯದಲ್ಲಾಗಿದೆ. ಅವರು ಮಸೀದಿಯಲ್ಲಿ ನಮಾಜ್ ಮಾಡುತ್ತಿರುವಾಗ ಮಸೀದಿಯಿಂದ ಹೊರಗೆಳೆದುಕೊಂಡು ಬಂದರು. ಅವತ್ತಿನ ಬಿದ್ಅತ್ನವರು ಮಸೀದಿಯಿಂದ ಹೊರಗೆಳೆಯುತ್ತಾ ಬಂದರು. ಬಂದು ಹೊರಗೆ ಅವರನ್ನು ಒಡೆದು ಕೊಂದರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಕೊಲೆ ಮಾಡಿದರು. ಎಷ್ಟು ಮಹಾತ್ಮರನ್ನು ಕೊಲೆ ಮಾಡಿದರು, ಎಷ್ಟು ಮಹಾತ್ಮರ ಬಗ್ಗೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದರು. ಚರಿತ್ರೆಯನ್ನು ತೆಗೆದು ನೋಡುವಾಗ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖಗಳನ್ನು, ಟೆನ್ಷನ್ಗಳನ್ನು ಅನುಭವಿಸದ ವಿದ್ವಾಂಸರೇ ಇಲ್ಲ ಎಂದು ಹೇಳಬಹುದು. ಅಬ್ದುಲ್ಲಾಹ್ ಇಬ್ನ್ ಜಿಯಾದ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ಹಲವು ರೀತಿಯ ಆರೋಪಗಳನ್ನು ಮಾಡಿದರು. ಆರೋಪ ಮಾಡಿ ಅವರ ಮೇಲೆ ವಸಬ್ಬು ಅಲಾ ರಅಸಿಹಿ ಮಾಅನ್ ಹಮೀಮಾ, ತುಂಬ ಬಿಸಿ ಇರುವ ನೀರನ್ನು ಅವರ ಶರೀರಕ್ಕೆ, ನಮಾಜ್ ಮಾಡುತ್ತಿದ್ದ ವೇಳೆ ಅವರ ಶರೀರದ ಮೇಲೆ, ಅವರ ತಲೆಗೆ ತುಂಬ ಬಿಸಿ ಇರುವ ಕುದಿಯುತ್ತಿರುವ ನೀರನ್ನು ಹಾಕಿದರು. ಇಡೀ ಶರೀರ ಸುಟ್ಟು ಹೋಯಿತು. ಆದರೆ ನಮಾಜಿನಲ್ಲಿರುವ ಇವರಿಗೆ, ಆಧ್ಯಾತ್ಮಿಕ ಲಹರಿಯಲ್ಲಿರುವ ಅವರಿಗೆ ಇದು ತಿಳಿದಿಲ್ಲದು, ಗೊತ್ತಾಗೇ ಇಲ್ಲ. ಅದರ ನಂತರ ನಮಾಜ್ ಮುಗಿದ ನಂತರ ಆಳುಗಳು ಹೇಳುವಾಗ ಅವರಿಗೆ ಗೊತ್ತಾಯಿತು. ಅವರು ಹೇಳ್ತಾರೆ, ಹಸ್ಬುನಲ್ಲಾಹು ನಿಅಮಲ್ ವಕೀಲ್ ಎಂದು ಹೇಳಿಕೊಂಡಲ್ಲಿ ಸಬುರ್ ಮಾಡಿ ಬದುಕಿದ್ದು ನಮಗೆ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಮಹಾತ್ಮರುಗಳ ಬಗ್ಗೆ ಆರೋಪಗಳು, ವಿರೋಧಿಗಳು ಎಲ್ಲ ಸಮಯದಲ್ಲಿ, ಎಲ್ಲ ಕಾಲದಲ್ಲೂ ಕೂಡ ಇದ್ದಾರೆ.
ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಾಗಿದೆ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ರಯೀಸುಲ್ ಮುಫಸ್ಸಿರೀನ್ ಅಂತ ಹೇಳಿ. ಆ ಮಹಾನರಾದ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ಹೇಳ್ತಾರೆ, ಯುಫಸ್ಸಿರುಹುಲ್ ಕುರ್ಆನ ಬಿಗೈರಿಲ್ ಇಲ್ಮ್, ಇಲ್ಮಿಲ್ಲದವರೇನು ಕುರ್ಆನ್ ತಫ್ಸೀರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮಾಷೆ ಮಾಡಿದ, ಆರೋಪ ಮಾಡಿದ ಜನರಿದ್ದರು. ಇಸ್ಲಾಮಿನ ಹೆಸರಲ್ಲಿ ಆ ರೀತಿ ಮಾಡಿದರು. ಮಹಾನರಾದ ಸಅದ್ ಬಿನ್ ಅಬಿ ವಕ್ಕಾಸ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ಕೂಫಾದಲ್ಲಿರುವ ಜಾಹಿಲ್ಗಳು ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಬಳಿಯಲ್ಲಿ ಬಂದು ದೂರ ಹೇಳಿದರು. ಏನಂತ ಹೇಳಿ ದೂರ ಹೇಳಿದ್ದು? ಸಅದ್ ಬಿನ್ ಅಬಿ ವಕ್ಕಾಸ್ ರದಿಯಲ್ಲಾಹು ಅನ್ಹು ಎಂದು ಕರೆಯಲ್ಪಡುವ ಸ್ವಹಾಬಿಯ ಬಗ್ಗೆ, ಪ್ರಾಬಲರಾದ ಸ್ವಹಾಬಿಯ ಬಗ್ಗೆ ಆ ಕೂಫಾದ ಜಾಹಿಲ್ಗಳು ಬಂದು ಉಮರ್ ರದಿಯಲ್ಲಾಹು ಅನ್ಹು ಅವರಿಗೆ ದೂರ ಹೇಳ್ತಾ ಇರೋದೇನು, ಅವರಿಗೆ ನಮಾಜ್ ಸರಿಯಾಗಿ ಮಾಡಲಿಕ್ಕೆ ಗೊತ್ತಿಲ್ಲ, ಇನ್ನು ಯಾರಿಗೂ ಗೊತ್ತಿರಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಂಡುಕೊಂಡು ನಮಾಜ್ ಮಾಡಿದ ಇವರಿಗೆ ನಮಾಜ್ ಸರಿಯಾಗಿ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಆರೋಪ ಮಾಡುವುದಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಏನಾದರೂ ಇದೆಯಾ? ಮಹಾನರಾದ ಇಮಾಮ್ ಮಾಲಿಕ್ ರದಿಯಲ್ಲಾಹು ಅನ್ಹು ಮದೀನಾದಲ್ಲಿ ದರ್ಸ್ ನಡೆಸಿದ ದೊಡ್ಡ ಪ್ರಗಲ್ಭರಾದ ಮುದರ್ರಿಸರು, ಮಸ್ಜಿದ್ ನಬವಿಯಲ್ಲಿ ದರ್ಸ್ ನಡೆಸಿದ ಮುದರ್ರಿಸರು, ಲಕ್ಷಾಂತರ ಶಿಷ್ಯಂದಿರುವ ಪ್ರಗಲ್ಭರಾದ ವಿದ್ವಾಂಸರು, ಹಬೀಬರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿರುವ ಇಶ್ಕಿನಿಂದ ಮದೀನಾದಲ್ಲಿ ಒಮ್ಮೆಯೂ ಕೂಡ ಚಪ್ಪಲಿ ಹಾಕಿಕೊಂಡು ನಡೆದಿಲ್ಲ ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅಂತಹ ಮಾಲಿಕ್ ರದಿಯಲ್ಲಾಹು ಅನ್ಹು 25 ವರ್ಷ ಅವರಿಗೆ ಜುಮಾ ಜಮಾಅತಿಗೆ ಬರದ ರೀತಿಯಲ್ಲಿ ಅವರನ್ನು ತಡೆದು ಉಪ್ಪಟನ್ನು ನೀಡಿದ್ದು ಚರಿತ್ರೆಯಲ್ಲಿ ಕಾಣ್ತದೆ. ಈ ರೀತಿ ಒಂದೊಂದು ಮಹಾತ್ಮರುಗಳ ಚರಿತ್ರೆಯನ್ನು ತೆಗೆದು ನೋಡುವಾಗ ಮಹಾನರಾದ ಇಮಾಮ್ ಅಬು ಹನೀಫಾ ರದಿಯಲ್ಲಾಹು ಅನ್ಹು ಅವರನ್ನು ಮದ್ಹಬಿನ ಇಮಾಮ್, ಇವತ್ತು ಅತ್ಯಂತ ಹೆಚ್ಚು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮನುಷ್ಯರು ಇಮಾಮ್ ಆಜಮ್ ಎಂದು ಕರೆಯುತ್ತಾ ಅವರ ಮಸ್ಲಕನ್ನು ಅವರ ಮದ್ಹಬನ್ನಾಗಿದೆ ಕಬೂಲ್ ಮಾಡಿರುವುದು. ಅಂತಹ ಇಮಾಮ್ ಅಬು ಹನೀಫಾ ರದಿಯಲ್ಲಾಹು ಅನ್ಹು ಅವರನ್ನು ಅವತ್ತಿನ ಅಮೀರಾಗಿದ್ದ ಮನ್ಸೂರ್ ಎಂಬವನು ಬಂಧನ ಮಾಡಿದ್ದಾನೆ. ಯಾತಕ್ಕೆ? ಇವನಿಗೆ ಬೇಕಾದ ರೀತಿಯಲ್ಲಿ ಫತ್ವ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ, ಇವನು ಹೇಳಿದ ರೀತಿಯಲ್ಲಿ ಕೇಳಿಲ್ಲ ಎಂಬ ಕಾರಣಕ್ಕೆ 10 ದಿನಗಳ ಕಾಲ ಅವನು ಬಂಧನದಲ್ಲಿದ್ದ, ಕ್ರೂರವಾಗಿ ಚಿತ್ರಹಿಂಸೆಗಳನ್ನು ನೀಡಿದ. ನಂತರ 11ನೇ ದಿನ ಜೈಲಿನ ಒಳಗೆ ಸುಜೂದನಲ್ಲಾಗಿತ್ತು. ಮಹಾನರಾದ ಅಬು ಹನೀಫತು ನುಅಮಾನ್ ಇಬ್ನ್ ಸಾಬಿತ್ ರದಿಯಲ್ಲಾಹು ಅನ್ಹು ವಫಾತಾಗಿದ್ದು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಬೇರೆ ಯಾರು ಬೇಕು? ಮಹಾನರಾದ ಇಮಾಮ್ ಬುಖಾರಿ ರದಿಯಲ್ಲಾಹು ಅನ್ಹು ಅವರನ್ನು ಗಡಿಪಾರು ಮಾಡಿದ್ದು ಕೂಡ ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಅವರನ್ನು ಗಡಿಪಾರು ಮಾಡಿದ್ದು, ಬಹಳಷ್ಟು ಬಾರಿ ಗಡಿಪಾರು ಮಾಡಿದರು. ಮಹಾನರಾದ ಅಬು ಯಜೀದ್ ಅಲ್ ಬಿಸ್ತಾಮಿ ರದಿಯಲ್ಲಾಹು ಅನ್ಹು ಅವರನ್ನು 7 ಬಾರಿ ಗಡಿಪಾರು ಮಾಡಿದರು. ಯಾರು ಮಾಡಿದ್ದು? ಬಿವಾಸಿತತಿ ಮಿನ್ ಜಮಾಅತಿ ಉಲಮಾಇಹಾ, ಆ ಕಾಲದಲ್ಲಿದ್ದ ಕೆಲವು ಉಲಮಾಗಳೆಂದು ಕರೆಯಲ್ಪಡುವ ಮನುಷ್ಯರು ಎಲ್ಲ ರೂಪದಲ್ಲಿರ್ತಾರೆ ಫಿತನ ಮಾಡುವ, ಎಲ್ಲ ರೂಪದಲ್ಲಿ ಬಿದ್ಅತನವರು ಬರ್ತಾರೆ, ಎಲ್ಲ ರೂಪದಲ್ಲಿ ಬರ್ತಾರೆ ಅಕ್ರಮಿಗಳು, ಮಹಾತ್ಮರನ್ನು ತೊಂದರೆ ಮಾಡುವವರು. ಅಬು ಯಜೀದ್ ಅಲ್ ಬಿಸ್ತಾಮಿ ರದಿಯಲ್ಲಾಹು ಅನ್ಹು ಎಂದು ಕರೆಯಲ್ಪಡುವ ಜಗತ್ತು ಕಂಡ ಅತ್ಯಂತ ದೊಡ್ಡ ಸಾಕ್ಷಿಕರಾದ ಆಧ್ಯಾತ್ಮಿಕ ಪುರುಷ, ಅವರ ಬಗ್ಗೆ ಹಲವಾರು ಚರಿತ್ರೆಗಳು ನಮಗೆ ಕಾಣುತ್ತದೆ. ಅವರನ್ನು 7 ಬಾರಿ ಗಡಿಪಾರು ಮಾಡಿದರು ಎಂದು ಚರಿತ್ರೆಯಲ್ಲಿದೆ. ಮಹಾನರಾದ ದುನ್ನೂರಿಲ್ ಮಿಸ್ರಿ ರದಿಯಲ್ಲಾಹು ಅನ್ಹು, ದುನ್ನೂರಿಲ್ ಮಿಸ್ರಿ ರದಿಯಲ್ಲಾಹು ಅನ್ಹು ಅವರನ್ನು ಸಂಕೋಲೆಯಲ್ಲಿ ಕಟ್ಟಿಕೊಂಡು ಗಡಿಪಾರು ಮಾಡಿದರು. ಅವರು ಈಜಿಪ್ಟಿನ ಪ್ರದೇಶಕ್ಕೆ ಹೋದಾಗ ಅವರ ಹಿಂದೆಯೇ ಫಿತನ ಮಾಡಲಿಕ್ಕೆ ಬೇಕಾಗಿ ಮತ್ತೆ ಹೋದರು. ನಂತರ ಹಲವು ರೀತಿಯಲ್ಲಿ ಅವರ ಬಗ್ಗೆ ತಪ್ಪು ಪ್ರಚಾರಗಳನ್ನು ಮಾಡಿದರು. ಮಹಾನರಾದ ದುನ್ನೂನಿಲ್ ಮಹಿಬ್ ರದಿಯಲ್ಲಾಹು ಅನ್ಹು ಅವರ ಬಗ್ಗೆ ವ್ಯಭಿಚಾರ ಆರೋಪ ಮಾಡಿ 1 ವರ್ಷ ಅವರು ಮನೆಗೆ ಕೂಡ ಬರದ ರೀತಿಯಲ್ಲಿ ಅವರನ್ನು ಗಡಿಪಾರು ಮಾಡಿದರೆಂದು ಚರಿತ್ರೆಯಲ್ಲಿದೆ. ಈ ರೀತಿ ಹಲವು ವಿದ್ವಾಂಸರು, ಸಹೀಲ್ ಬಿನ್ ಅಬ್ದುಲ್ಲಾಹಿ ತುಸ್ತರಿ ರದಿಯಲ್ಲಾಹು ಅನ್ಹು ಅವರ ಚರಿತ್ರೆಯಲ್ಲಿ ಕಾಣ್ತಾ ಇದ್ದ ದೊಡ್ಡ ವಿದ್ವಾಂಸರು, ದೊಡ್ಡ ಸೂಫಿ ವರಿಯರು ಮಸೀದಿಯಲ್ಲಿ ಇಬಾದತ್ತಿನಲ್ಲಿ ಕುಳಿತಿರುವಾಗ ಸ್ವರ್ಗದ ಫಲಾಹಾರಗಳು, ಸ್ವರ್ಗದ ಫ್ರೂಟ್ಸ್ಗಳು, ಸ್ವರ್ಗದ ಹಣ್ಣು ಹಂಪಲುಗಳು ಅವರಿಗೆ ಲಭಿಸ್ತಾ ಇತ್ತು. ಅಷ್ಟು ದೊಡ್ಡ ವಿದ್ವಾಂಸರವರು. ಆದರೆ ಅವರನ್ನು ಕಾಫಿರ್ ಅಂತ ಹೇಳಿಕೊಂಡು ಬಸರಕ್ಕೆ ಗಡಿಪಾರು ಮಾಡಿದ್ದು ಚರಿತ್ರೆಯಲ್ಲಿದೆ.
ಜುನೈದುಲ್ ಬಗ್ದಾದ್ ರಲಿಯಲ್ಲಾಹು ಅನ್ಹು ನಾವೆಷ್ಟು ಚರಿತ್ರೆಯನ್ನು ಕೇಳಿದ್ದೇವೆ. ಅವರನ್ನು ಕಾಫಿರ್ ಎಂದು ಹೇಳಿದ್ದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇಮಾಮ್ ಶಬೀಲಿ ರಲಿಯಲ್ಲಾಹು ಅನ್ಹು ಅವರನ್ನು ಕೂಡ ಕಾಫಿರ್ ಅಂತ ಹೇಳಿಕೊಂಡು ಪ್ರಚಾರ ಮಾಡಿದ್ದು ಕಾಣ್ತಾ ಇದೆ. ಮಹಾನರಾದ ಅಬೂಬಕರ್ ನಾಬಲ್ಸಿ ರಲಿಯಲ್ಲಾಹು ಅನ್ಹು, ಅಲ್ಲಾಹ್, ಎಷ್ಟೆಷ್ಟು ದೊಡ್ಡ ವಿದ್ವಾಂಸರು, ಅವರನ್ನು ವಂಚನೆಯ ಮೂಲಕ ಜೈಲಿಗೆ ತಳ್ಳುತ್ತಾರೆ. ಹೇಗೆ? ಆ ಕಾಲದಲ್ಲಿ ಒಂದು ಚಪ್ಪಲಿ ಹೊಲಿಯುವವನಿದ್ದ, ಚಪ್ಪಲಿ ಹೊಲಿಯುವವನು, ಅವನ ಕೈಯಲ್ಲಿ ಹೋಗಿ ಏನು ಮಾಡಿದರು, ಒಂದು ಇಖ್ಲಾಸ್, ಸೂರತುಲ್ ಇಖ್ಲಾಸ್ ಬರೆದಿರುವ, ಕುಲ್ ಹುವಲ್ಲಾಹು ಆ ಸೂರತನ್ನು ಬರೆದಿರುವ ಒಂದು ಕಾಗದವನ್ನು ತೆಗೆದು ಚಪ್ಪಲಿ ಮಾರುವವನ ಕೈಯಲ್ಲಿ ಕೊಟ್ಟರು. ಇದನ್ನೇನು ಮಾಡಬೇಕು, ಚಪ್ಪಲಿಯ ಒಳಗೆ ಹಾಕಿಕೊಂಡು ಹೊಲಿಬೇಕಂತ ಹೇಳಿ ಅವನು ಚಪ್ಪಲಿಯ ಒಳಗೆ ಹಾಕಿಕೊಂಡು ಹೊಲಿದು ಕೊಟ್ಟ. ಅದನ್ನು ಮಹಾನರಾದ ಅಬೂಬಕರ್ ನಾಬಲ್ಸಿ ರಲಿಯಲ್ಲಾಹು ಅನ್ಹು ಅವರಿಗೆ ಗಿಫ್ಟ್ ಆಗಿ ಅವರು ಕೊಟ್ಟರು. ಅವರಿಗೆ ಗೊತ್ತಿಲ್ಲದ್ರ ಒಳಗೆ ಏನಿದೆ ಅಂತ ಹೇಳಿ ಒಳಗೆ ಹಾಕೊಂಡು ನಾಡಿದ್ರು. ಆಗ ರಾಜನಿಗೆ ಹೋಗಿ ಕೇಸು ಕುರ್ಆನನ್ನು ಚಪ್ಪಲಿಯ ಒಳಗೆ ಒಲಿದುಕೊಂಡು ತಮಾಷೆ ಮಾಡುತ್ತಾ ನಡೆಯುತ್ತಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ರಾಜನಿಗೆ ದೂರು ಕೊಟ್ಟರು ಎಂದು ಚರಿತ್ರೆ, ಅವರ ವಿರುದ್ಧ ರಾಜನಿಗೆ ದೂರು ಕೊಟ್ಟರು ಎಂದು ಕಾಣ್ತಾ ಇದೆ ಚರಿತ್ರೆಯಲ್ಲಿ. ಮಹಾನರಾದ ಅಬೂ ಹಸನ್ ಶಾದುಲಿ ರಲಿಯಲ್ಲಾಹು ಅನ್ಹು ಅವರನ್ನು ಗಡಿಪಾರು ಮಾಡಿದರು. ಈ ರೀತಿ ದೊಡ್ಡ ಒಂದು ಲಿಸ್ಟೇ ಇದೆ. ಪೂರ್ವಿಕರಾದ ಮಹಾತ್ಮರುಗಳು, ಪೂರ್ವಿಕರಾದ ವಿದ್ವಾಂಸರುಗಳು ಅವರನ್ನೆಲ್ಲ ಕ್ರೂರವಾದ ರೀತಿಯಲ್ಲಿ ಹಿಂಸಿಸಿದ್ದು, ಕಷ್ಟ ಕೊಟ್ಟದ್ದು, ಉಪಟಳಗಳನ್ನು ನೀಡಿದ್ದು, ಅವರು ಸಹಿಸಿದ್ದು, ಅವರು ಸಬೂರ್ ಮಾಡಿದ್ದು ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ನಮಗೇನಾದರೂ ಹಕ್ಕಾದ ರೀತಿಯಲ್ಲಿ ಹೇಳುವಾಗ ಕಷ್ಟಗಳು ಬಂದರೆ ಅಥವಾ ಏನಾದರೂ ಅನುಭವಿಸಲಿಕ್ಕೆ ಬೇಕಾಗಿ ಬಂದರೆ ಈ ಚರಿತ್ರೆಗಳು ನಮ್ಮ ಮುಂದಿದೆ, ನಾವು ನೋಡ್ಕೊಳ್ಬೇಕು. ಯಾವತ್ತೂ ಕೂಡ ಹಕ್ಕ ಹೇಳುವವರಿಗೆ ಯಾವತ್ತೂ ಕೂಡ ಇಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರ್ತದೆ, ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ.